ಎಲ್ಲರಿಗೂ ನಮಸ್ಕಾರ. ಲವಂಗ ಕ್ಲೋವ್ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ರಿಂದ 2 ಲವಂಗನ ನೀವು ತಿನ್ನೋದ್ರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಅಥವಾ 2 ಗ್ಲಾಸ್ ಅಷ್ಟು ಉಗುರು ಬೆಚ್ಚಗಿರುವಂತಹ ನೀರನ್ನ ಕುಡೀರಿ. ನಂತರ 1 ಅಥವಾ 2 ನೆನ್ಪಿಟ್ಕೊಳ್ಳಿ, 1 ಅಥವಾ 2 ಮಾತ್ರ, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು. ಲವಂಗಗಳನ್ನ ತೊಗೊಂಡು ನಿಮ್ಮ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗೆದು ತಿನ್ನಿ. ಲವಂಗನ ಹಾಗೆ ತಿನ್ನೋಕ್ಕಾಗಲ್ಲ, ತುಂಬ ಘಾಟಾಗುತ್ತೆ ಅಂದರೆ ಬೇರೆ 2 ಆಪ್ಷನ್ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಹೇಳ್ತೀನಿ, ಓಕೆನಾ? ಫಸ್ಟ್ ಇವಾಗ ಲವಂಗ ತಿನ್ನೋದ್ರಿಂದ ಏನು ಉಪಯೋಗ, ಯಾಕೆ ತಿನ್ನಬೇಕು ಹೇಳ್ತೀನಿ ಬನ್ನಿ. ಲವಂಗದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರುತ್ತೆ. ಇದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ನೆಕ್ಸ್ಟ್ ನಿಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚು ಮಾಡುತ್ತೆ, ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಲವಂಗ ಜಾಯಿಂಟ್ ಪೇನ್ಸ್ನ ಕೂಡ ಕಡಿಮೆ ಮಾಡುತ್ತೆ. ನಿಮ್ಮ ಲಿವರ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರೆಸ್ಪಿರೇಟರಿ ಶ್ವಾಸಕೋಶದ ತೊಂದರೆಗಳನ್ನು ಸರಿ ಮಾಡುತ್ತೆ. ಲವಂಗ ಶುಗರ್ ಲೆವೆಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ, ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ಗೂ ತುಂಬ ಒಳ್ಳೆಯದು. ಬಾಯಿ ದುರ್ವಾಸನೆ ಬರ್ದಲ್ಲ ಥರ ನೋಡ್ಕೊಳ್ಳುತ್ತೆ, ಹಲ್ಲು ಉಳ್ಕಲಾಗೋದನ್ನು ತಡೆಯುತ್ತೆ. ವಸಡುಗಳಿಂದ ರಕ್ತ ಬರ್ತಾ ಇದ್ದರೆ ಅಥವಾ ಹಲ್ಲಿನ ತೊಂದರೆಗಳಿದ್ದರೆ, ಬೇರೆ ಯಾವುದೇ ರೀತಿಯ ಬಾಯಿ ತೊಂದರೆಗಳಿದ್ದರೆ ಸರಿ ಮಾಡುತ್ತೆ. ಕಂಪ್ಲೀಟ್ ಓರಲ್ ಹೆಲ್ತ್ನ ಕಾಪಾಡುತ್ತೆ. ಲವಂಗ ಮೆಟಬಾಲಿಸಮ್ನು ಬೂಸ್ಟ್ ಮಾಡುತ್ತೆ, ಅದರಿಂದ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹಾಯ ಆಗುತ್ತೆ. ಅಂದರೆ ನೀವು ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡ್ರೆ ಇದನ್ನು ಟ್ರೈ ಮಾಡಿ. ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ತುಂಬ ಜಾಸ್ತಿಯಾಗಿ ಅಲ್ಸರ್ ರೀತಿಯೂ ಆಗ್ತಾ ಇರುತ್ತೆ. ಇದು ಸ್ಟಮಕ್ ಅಲ್ಸರ್, ಹೊಟ್ಟೆಯಲ್ಲಿ ಆಗುವಂಥ ಹುಣ್ಣುಗಳು, ಅಲ್ಸರ್ನು ತಡೆಯುತ್ತೆ. ಬರೀ 1 ಅಥವಾ 2 ಲವಂಗ ತಿಂದರೆ ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಯಾಕೆ ತಿನ್ನಬಾರ್ದು? ಓಕೆ ಮೇಡಮ್, ಲವಂಗನ ಯೂಸ್ ಮಾಡ್ತೀವಿ, ಆದರೆ ಅಗ್ದು ತಿನ್ನೋಕ್ಕಾಗಲ್ಲ, ತುಂಬ ಘಾಟ ಆಗುತ್ತೆ, ಏನು ಮಾಡೋದು ಅಂದರೆ 2ನೇ ಆಪ್ಷನ್, ಲವಂಗನ ಟೀ ಮಾಡ್ಕೊಂಡು ಕುಡೀರಿ. 1/2 ಗ್ಲಾಸ್ ಅಷ್ಟು ನೀರು ತೊಗೊಳ್ಳಿ, ಅಂದರೆ ಒಂದು 150 ml ಅಷ್ಟು ನೀರು ತೊಗೊಂಡು ಅದನ್ನ ಕುದಿಯೋದಕ್ಕಿಡಿ. ಅದು ಕುದಿ ಬಂದಮೇಲೆ 2 ಲವಂಗ ಹಾಕ್ಬಿಟ್ಟು 3 ರಿಂದ 4 ನಿಮಿಷ ಕುದಿಸಿ ಸಾಕು. ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಡಿ. ಒಂದು 5 ನಿಮಿಷ ಹಾಗೆ ಬಿಡಿ. ಅದು ಉಗುರು ಬೆಚ್ಚಗಾದಾಗ ಫಿಲ್ಟರ್ ಮಾಡಿಕೊಂಡು ಆ ನೀರನ್ನ ಕುಡೀರಿ. ಲವಂಗ ಟೀ ರೆಡಿ ಆಗುತ್ತೆ. ಲವಂಗ ಟೀ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನಮಗೆ ಅಂದರೆ ರಾತ್ರಿ ಲವಂಗನ 1 ಗ್ಲಾಸ್ ನೀರಲ್ಲಿ ನೆನೆಸಿ ಇಟ್ಬಿಡಿ. ಬೆಳಗ್ಗೆ ಎದ್ದು ಫಿಲ್ಟರ್ ಮಾಡಿಕೊಂಡು ಆ ನೀರನ್ನ ಕುಡೀರಿ. ಲವಂಗ ನೆನೆಸಿದ ನೀರು ಅದನ್ನಾದರೂ ಕುಡಿಬೋದು. ಲವಂಗನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಗೆ ಅಗೆದು ತಿನ್ಬೋದು, ಅಥವಾ ಲವಂಗದ ಟೀ ಮಾಡ್ಕೊಂಡು ಕುಡೀರಿ, ಅಥವಾ ಲವಂಗದ ನೀರು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನ ಕುಡೀರಿ. ಯಾವುದನ್ನಾದ್ರೂ ಫಾಲೋ ಮಾಡ್ಬೋದು, ಎಲ್ಲದಕ್ಕೂ ಇಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಇನ್ನು ಮುಂದೆನಾದರೂ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀನ ಕುಡಿಯೋದನ್ನು ಬಿಟ್ಬಿಟ್ಟು 1 ಅಥವಾ 2 ಲವಂಗನ ಬಾಯಿಗೆ ಹಾಕ್ಕೊಂಡು ತಿನ್ನಿ, ನಿಮ್ಮ ಆರೋಗ್ಯ ಜಾಸ್ತಿ ಆಗುತ್ತೆ. ನಿಜವಾಗ್ಲೂ ನಾವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳಿಂದಲೇ ನಮ್ಮ ಆರೋಗ್ಯ ಕೆಡುತ್ತೆ. ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಜಾಸ್ತಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.